ಕೊಡ್ರಿ ಬನ್ನಿ ಪಕ್ಕದಲ್ಲಿ ನಿಂತ್ಕೊಡ್ರಿ. ಬನ್ನಿ 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 ಹಂಗೆಲ್ಲ ಏನೋ ಆಗಲ್ಲ ಬನ್ನಿ. ನಾನಿದ್ಮೇಲೆ ಏನು ಮಾಡಲ್ಲ ಬನ್ನಿ. ಹೋಗ್ಲಾ ಬನ್ನಿ. ಚಿಕ್ಕಣ್ಣವ್ರದ್ದು ಇನ್ನೊಂದು ವರಿ ಇದೆ, ಅದ್ರ ಬಗ್ಗೆ ಅವ್ರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಅದು ಎಲ್ಲಿಂದ ತಂದ್ರು, ಏನು ಎತ್ತ, ಎಷ್ಟು ದಿನದಿಂದ ಮಡಿಕೊಂಡಿದ್ದಾರೆ, ಏನು ಏಜ್ ಆಗಿದೆ ಅನ್ನೋ ತಿಳ್ಕೊಳ್ಳೋಣ ಬನ್ನಿ. ಗೌಡ್ರೆ, ಈ ಓರಿ ಬಗ್ಗೆ ಏನು ಹೇಳ್ತೀರಾ ನೀವು? ಈ ಓರಿ ಸ್ವಾಮಿ ನಮ್ದು ಹಳೆ ಚೆಲುವ ಐತಲ್ಲ, ಕರ್ನಾಟಕ ಚೆಲುವ, ಅದಕ್ಕೆ ದೊಡ್ಡಲ್ ಮರದ ಹತ್ರ ಹುಟ್ಟಿತ್ತು. ದೊಡ್ಡಲ್ ಮರದ ಹತ್ರ ಇವಾಗ ಹೋಗ್ಬಿಟ್ಟು ವರಿ ನಮ್ಮ ಮಂಜಪುರದಲ್ಲಿ ಇತಿಹಾಸ ರಮೇಶ್ ಅಣ್ಣ ಹತ್ರ ಹುಟ್ಟು. ಇದು ಅಲ್ಲಿ ಹುಟ್ಟಿತ್ತು. ಏನೋ ಎರಡು ಒಳ್ಳೇದು ಮಾಡಬೇಕು, ಎರಡು ಅಣ್ಣ ತಮ್ಮನ್ನೇ ಮಡಗಬೇಕು ಅಂದ್ಬಿಟ್ಟು ಆಸೆ ಪಟ್ಟು ಇದನ್ನು ತಗೊಂಬಂದು ಎರಡು ಚೆನ್ನಾಗಿ ಮಡಿಕೊಂಡಿದ್ದೆ ಸ್ವಾಮಿ. ಭಗವಂತ ಏನೋ ನಮಗೆ ಋಣ ಇರಲಿಲ್ಲ, ಕಿತ್ಕೊಂಡು ಹೊಂಟೋದಾಗ ಇವತ್ತು ಇದು ಏನು ಕಮ್ಮಿ ಏನು ಇಲ್ಲ. ಇದು ಓರಿ ಚೆನ್ನಾಗಿ ದಕ್ಷತೆ ಪಕ್ಷತೆ ಜಾತಿ ಕುಲ ನೀತಿ ನೇಮ ಈ ಜಾಗ ಅಂತೂ ಕೃಷ್ಣ ಈ ಬಗೆಗೆ ಸಾಕಿ ಇವತ್ತು ತಂದಾಗ ಏನೋ ಸಣ್ಣಗಾರ ನಾವು ತಂದಾಗ ಸಣ್ಣಗರಿನಲ್ಲಿ ತಗೊಂಬಂದು ಸಾಕ್ತ. ಎಷ್ಟು ವರ್ಷ ಆಯ್ತು ತಗೊಂಬಂದು ನೀವು? ಇದು ಇನ್ನೇನು 2 ವರ್ಷ ತಡಬಲ್ಲ ಸ್ವಾಮಿ. ಏನಾದ್ರೂ ಹೆಸರಿಟ್ಟಿದ್ದೀರಾ? ಇದಕ್ಕೆ ಮುದ್ದು ಕೃಷ್ಣ ಅಂತ ಇರ್ತೀವಿ. ಮುದ್ದು ಕೃಷ್ಣ ಅಂತ. ಈಗ ಆಮೇಲೆ ಈಗ ನಮ್ಗೆ ಇದೊಂದು ಸಾಲಲ್ಲ ಅನ್ಕೊಟ್ಟು ಹೋಗಿ ಅದಕ್ಕೂ ದೊಡ್ಡ ದುಡ್ಡೆ ತಗೊಂಬಂದು ಕೊಡ್ತೀವಿ. ಆಮೇಲೆ ಏನೋ ನಾವು ಇಷ್ಟು ಆಸೆಯಾಗಿ ತಂದೀವಿ, ಈಗ ಉಪಯೋಗ ಮಾಡ್ಕೊಳ್ಳೋದು ರೈತರದು ಕಷ್ಟಪಟ್ಟು ಹೊಡ್ಕೊಂಬಂದು ಬಿಡಿಸಿದಾಗ ಏನೋ ಭಗವಂತ ಒಳ್ಳೇದು ಮಾಡಿ ಒಂದು ಕರೆ ಹುಟ್ಟಿದ್ರೆ ಒಂದು ಹೆಸರು ಬಡವರು ಬದುಕೊಳ್ಳಬಹುದು. ಇವತ್ತಿನ ಸನ್ನಿವೇಶದಲ್ಲಿ ಇವತ್ತಿನ ವ್ಯಾಪಾರದಲ್ಲಿ ಒಳ್ಳೇದು ಒಂದು ಕರೆ ಹುಟ್ಟಿದ್ರೆ ಬಡವ ಬದುಕಬಹುದು. ಅದು ಅವ್ರಿಗೆ ಸೇರ್ಕೊಂಡಿತ್ತು. ಏನೋ ಇಂಥ ಜಾಗದಲ್ಲಿ ಹಿಂಗೆ ಕಷ್ಟಪಟ್ಟು ದುಡ್ಡು ಹಾಕಿ ತಂದವ್ರೆ, ನಾವು ಹೋಗಿ ಬಿಡ್ಸೋಣ, ದನಿಗೆ ವೀಟ್ ಕೊಡಿಸಿ ನಾವು ಅದರಲ್ಲಿ ಉಪಯೋಗ ಪಡಿಬೇಕು ಅಂತ ರೈತರು ಕಷ್ಟಪಟ್ಟು ಬಂದು ಬಿಡಿಸ್ಬೇಕು. ಆಮೇಲೆ ದೂರದವರು ವಿಪರೀತ ಅವರೇ ಸ್ವಾಮಿ. ನಮಗೆ ದೂರದ ದನನೇ ಜಾಸ್ತಿ. ಎಲ್ಲೆಲ್ಲಿಂದ ಬರ್ತಾರೆ ಗೌಡ್ರೆ? ಸ್ವಾಮಿ ಈ ಕಡೆ ತಳಕಾಡು, ಪಾಂಡವಪುರ, ಮೈಸೂರು, ಆಮೇಲೆ ಹಾಸನ, ಇದು ತುಮಕೂರು, ಹಾವೇರಿ, ಸರ್ಜಾಪುರ, ಇಲ್ಲಿಂದ ಇದು ಆನೆಕಲ್ಲು, ಜಿಗಣಿ, ತಮಿಳ್ನಾಡು ಗಂಟಲು ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಇವಾಗ ಅಷ್ಟು ದೂರದಿಂದ ಬರ್ತಾರಲ್ಲ, ಏನ್ ಚಾರ್ಜ್ ಮಾಡ್ತೀರಾ ಈ ಊರಿಗೆ? ಯಾವರಿಗೆ? ಈ ಓರಿ ಸ್ವಾಮಿ ಹಳೆ ರೇಟ್ ಅಂತೂ ಬದಲಾಯಿಸಲ್ಲ. ಇದು ಒಂದೇ ಬಿಟ್ರೆ 800 ರಂಗೆ ಬಿಡ್ತೀವಿ. 800 ರಂಗೆ ಒಂದೇ ಸಲನ ಬಿಡೋದು? ಯಾವ ದನ ಹೆಂಗ್ ತಗೋತಾವ ಹಂಗ್ ಬಿಡ್ತೀವಿ. ಹಂಗ್ ತಗೋತೀರಾ? ಅವ್ರು ಬೇಡ ಅಂದ್ರು ನಾವು ಕೇಳಲ್ಲ. ದನ ತಗೊಳ್ಳೋ ಮಟ್ಟ ಇದ್ರೆ ಬಿಡ್ತೀವಿ, ಇಲ್ಲ ಅವ್ರು ಬಿಡು ಅಂದ್ರು ನಾವು ದನ ಸೋಲ ಮಟ್ಟ ಆದ್ರೆ ಬಿಡಲ್ಲ. ಇವಾಗ ಇದು ಎಷ್ಟು ಏಜ್ ಆಗಿದೆ ಇದಕ್ಕೆ ಎರಡಲ್ಲು ಸ್ವಾಮಿ. ಈಗ ಎರಡಲ್ಲು ಅಂದ್ರೆ ಇವಾಗ ಎಷ್ಟಾಗಿರುತ್ತೆ ಏಜ್? ಎರಡಲ್ಲು ಅಂದ್ರೆ 2.5 ವರ್ಷದ ಮೇಲಾಗದಿದ್ಕೆ. ಅಲ್ಲೂ ಕೆಂಗಲ್ ಸೀಸನ್ ಅಲ್ಲಿ ಒಂದಲ್ಲಿ ಬೀಳ್ತು, ಆಮೇಲೆ ಒಂದ್ ತಿಂಗಳಿಗೆ ಒಂದಲ್ಲಿ ಬೀಳ್ತು. ಜಾತ್ರೆಗೂ ಹಾಕ್ತೀರಾ? ಜಾತ್ರೆಗೂ ಹಾಕ್ತೀವಿ. ಇದಕ್ಕೆ ಪ್ರೈಜು ಇದಕ್ಕೆ ನಾವು ಎಲ್ಲೂ ಓರಿಗೆ ಹಂಗ ಆಗ್ಬಿಡ್ತಾರೆ ಸರ್, ನಾವೆಲ್ಲೂ ತಲೆ ಕೆಡ್ಸ್ಕೊಳ್ಳಿಲ್ಲ. ಓರಿ ಬಿಟ್ಕೊಟ್ಟು ಹೋಗ್ಲಾರ ಸಂಗತಿಗೆ ನಾವು ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ. ಇವಾಗ ಯಾರಾದ್ರೂ ಬಂದ್ರೆ ಕೇಳಿದ್ರೆ ಕೊಡ್ತೀರಾ? ಇಲ್ಲ ಸ್ವಾಮಿ, ಕೊಡಲ್ಲ. ಎರಡು ಒಳ್ಳೆ ಮಾಡ್ಕೊಂಡಿವಿ, ನಾವು ಕೊಡಲ್ಲ. ಇದೇನ್ ಬೆಲೆ ಆಗಿತ್ತು ಅವಾಗ ನೀವು ತಂದಾಗ? ಅವಾಗ ನಾವು ತಂದಾಗ 1,75,000 ಆಗಿತ್ತು ಸ್ವಾಮಿ, ಸಣ್ಣಗಾರ. ಆಮೇಲೆ ಅಯ್ಯಪ್ಪ ಸ್ವಲ್ಪ ಸಾಕಾಟ ಮಾಡಿರ್ಲಿಲ್ಲ. ಏನೋ ಅವರು ನಮ್ಗೆ ಕೊಡ್ಬೇಕು, ಅಲ್ಲಿ ಹೋದ್ರೆ ಒಂದ್ ಹೆಸರು ಬರ್ತದೆ ನಮ್ಗೆ ಅನ್ಬಿಟ್ಟು ಅಯ್ಯಪ್ಪ ನಮ್ಗೆ ಕೊಟ್ಟ ಸ್ವಾಮಿ. ಸುಮಾರು ಜನ ಹೋದ್ರು ಯಾರಿಗೂ ಕೊಡ್ಲಿಲ್ಲ, ನಮ್ಗೆ ಕೊಟ್ರು. ಇದು ಎಷ್ಟು ದಿವಸದಿಂದ ಬಿಟ್ಟಿದ್ದೀರಾ ಓರಿನ? ಇದು ಕೆಂಗಲ್ನಿಂದ ಬಿಟ್ಟಿವಿ. ಆ ಓರಿ ಹಂಗಾಗಿ ಮಗ್ಳು ಕೊಟ್ಮೇಲೆ ಇದನ್ನ ಸ್ಟಾರ್ಟ್ ಮಾಡಿ. ಏನಾದ್ರು ಲೆಕ್ಕ ಇದೆಯಾ? ಇದು ಎಷ್ಟು ಹಸುಗಳು ಬಿಟ್ಟಿದ್ದೀರಾ ಅಂತ? ಇದು ಸ್ವಾಮಿ ಇವತ್ತು ಒಂದು 500 ಹಸಿ ಬಿಟ್ಟಿರ್ಬೋದು. ಕೆಂಗಲಿಂದ ಈಚೆ ಬಿಟ್ಟಿವಿ. ಈಗ 500 ಹಸಿಗಾರು ಬಿಟ್ಟಿವಿ. ಕರ ಹುಟ್ಟವ ಯಾವಾದ್ರು? ಈಗ ಕರ ಯಾರೋ ಒಬ್ರು ಆಗ ಕೇಳ್ಕೊಂಡು ಬಿಡ್ಸ್ಕೊಂಡಿದ್ದವ್ರದ್ದು ಒಂದ್ 2 ಕರ ಮಾತ್ರ ಬಿಟ್ಟವೆ ಸ್ವಾಮಿ. ಚೆನ್ನಾಗಿ ಹುಟ್ಟವ? ಚೆನ್ನಾಗಿ ಹುಟ್ಟವೆ. ಇದ್ರಲ್ಲಿ ಏನ್ ಸುಳಿ ಗಿಳಿ ಎಲ್ಲ ಯಾವ್ದು ಇಲ್ಲ. ಅದಕ್ಕೇನಾದ್ರು ಇದಕ್ಕೂ ಅದೇ ಇದೊಂದು ಅದೊಂದು ಮೂರೇ ಸುಳಿ. ನೀವು ಹಿಡಿದ್ರೆ ಎಲ್ಲ ಮೂರೇ ಸುಳಿ ಬಿಟ್ರೆ ಯಾವ್ದು? ನಾವು ತಪ್ಪು ಅಂತ ಓರಿನ ತಗೊಳ್ಳೋದೇ ಇಲ್ಲ. ದುಡ್ಡು ಎಷ್ಟಾರ ಆಗಿ ತಗೋತೀವಿ, ತಪ್ಪು ಅಂದ್ಮೇಲೆ ಓರಿ. ಮತ್ತೆ ಇದಕ್ಕೆ ತಿಂಡಿ ಅದಕ್ಕೂ ಏನ್ ಡಿಫರೆನ್ಸ್? ಎಲ್ಲ ಒಂದೇ ತಿಂಡಿ ಕೊಡ್ತೀವಿ ಸ್ವಾಮಿ. ಅದಕ್ಕಿಂತ ಜಾಸ್ತಿ ತಿಂತದ್ದು, ಅದಕ್ಕಿಂತ ಜಾಸ್ತಿ ತಗೋತದೆ. ಅದಿನ್ನೇ ಎಳಬು ಇದು ತಿನ್ನ ತಿಂಡಿ ತಿಂದು ಅರ್ಸಕ್ಕಾಗಲ್ಲ. ಅದು ಅರ್ಗಿಸಕ್ಕಾಗಲ್ಲ. ಇದು ಬಿಟ್ರೆ ಇವೆರಡೇನ ಮಡಗಿರೋದು ಓರಿ? ಹಸ್ಗಳು ಎಷ್ಟು ಮಡಗಿದ್ದೀರಾ? ಹಸ್ಗಳು ಒಂದು 4 ಮಡಗಿದ್ವಿ. 4 ಮಡಗಿದ್ದೀರಾ? 4 ಮಡಗಿದ್ವಿ. ಇನ್ನೇನ್ ಹೇಳ್ತೀರಾ ಈ ಓರಿ ಬಗ್ಗೆ? ಇನ್ನೇನು ಹೇಳೋದು ಸ್ವಾಮಿ ನಾವು? ಆಮೇಲೆ ಈಗ ರೈತರು ಕಷ್ಟಪಟ್ಟು ಹೊಡ್ಕೊಂಬಂದು ಒಳ್ಳೆ ಮಡಗಿವಿ.
ಏನೋ ಬಿಡಿಸಿದ್ರೆ ಅವ್ರ ಮನೇಲಿ ಒಂದು ಕರೆ ಹುಡ್ತಾಗ ನಮಗೂ ಒಂದು ಹೆಸರು, ಅವ್ರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ಆಮೇಲೆ ಈಗ ಜನ ನಂದ ಮೇಲೂ ಅಂತಾರೆ, ಹಂಗಲ್ಲ. ಅವರು ಚಾಯ್ಸ್ ಮಾಡ್ಬೇಕು, ದನಿವರೇ ಚಾಯ್ಸ್ ಮಾಡ್ಬೇಕು. ಜಾತಿ ಕುಲ ಏನು, ನೀತಿ ನಿಯಮ ಏನು, ಆ ಓರಿ ಏನ್ ಗುಣ ಅದೇ ಅಂತ ಜನ ಕಾಯಸ್ ಮಾಡ್ಕೊಂಡ್ ಬರ್ಬೇಕು ಸ್ವಾಮಿ. ಈ ಕೆಲವ್ರು ಹೇಳ್ತಾರೆ ಯಾವ್ದಾರ ಒಂದ್ ಕತ್ತೆ ಕಟ್ಕೊಂಡು ಚಿಕ್ಕಂಡವರಿಗೂ ನನ್ನವರಿಗೆ ಎಲ್ಲಿಂದ ನಂದ ಮೇಲೂ ಅಂತಾರೆ. ಹಂಗೆಲ್ಲ ಅಲ್ಲ. ಓರಿ ಕಣ್ಣಲ್ಲಿ ಹುಟ್ಟಿ ನಾವು ತೆಗಿವಾಗಲೇ ತೆಗಿತೀನಿ ಸ್ವಾಮಿ. ಇದ್ರಲ್ಲಿ ಕರ ಹುಟ್ಟದ ಹುಟ್ಟಲ್ಲ ಅಂತ. ಆ ಜಾತಿ ಕುಲ ಅನುಭವ ನಮ್ಗೆ ಭಗವಂತ ಕೊಟ್ಟವನೇ, ನಾವು ತೆಗಿತೀವಿ. ಇವಾಗ ಯಾವ್ಯಾವ ಟೈಮಲ್ಲಿ ಬಿಡ್ತೀರಾ ಓರಿನ? ಓರಿ ಸ್ವಾಮಿ ಅದು ಇಷ್ಟ ಸರಿ ಅಂತ ಹೇಳಕ್ಕಾಗಲ್ಲ ದೇವ್ರ. ಅಲ್ಲ ಇವಾಗ ಬೆಳಗ್ಗೆ ಎಷ್ಟು ಸ್ಟಾರ್ಟ್ ಮಾಡ್ತೀರಾ? ಬೆಳಿಗ್ಗೆ ನಾವ್ ಹೇಳೋ ಹೊತ್ತಿಗೆ ಕೆಲವ್ರು ಬಂದು ಕಾಯ್ದಿರ್ತಾರೆ. ಅಷ್ಟೊತ್ತಿಗೆ ಬರ್ತಾರೆ. ಮುಂಚೆ ನಮ್ಮಚ್ಚಿಗೆ ಬಿಡಿಸ್ಬೇಕು ಅಂತ ಅವಾಗ ಬಿಡ್ತೀವಿ. ಆಮೇಲೆ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಬಂದ್ಬಿಡ್ತಾರೆ ಸರ್. ಬಿಸಿಲು ಟೈಮಲ್ಲಿ ಬಂದ್ರೆ ಇನ್ಮೇಲೆ ಬಿಡ್ಬೋದು. ಇಷ್ಟಿನ ಗಂಟೆ ಬಿಡ್ತಿರಲ್ಲ. ಇಷ್ಟಿನ ಗಂಟೆ ತುಂಪತ್ ಮಾಡಿ ಸ್ವಲ್ಪ ತುಂಪತ್ತಲ್ಲಿ ಬಿಟ್ಟು ಕಳಿಸ್ತೀವಿ ಕಟಾಕ್ರಪ್ಪ ಅಂದ್ಬಿಟ್ಟು. ಇವಾಗ ಬಿಡ್ತೀವಿ. ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಯ್ತು. ಇವಾಗ ಏನು ಎಷ್ಟೊತ್ತಲ್ಲಾರ ಬರ್ಲಿ ಬಿಡ್ಬೋದು. ಯಾವ ಟೈಮಲ್ಲಿ ಬಂದ್ರು ಬಿಡ್ತೀರಾ? ಬಿಡ್ತೀವಿ. ಯಾರ ಮನೇಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ? ನಾವು ಯಾರು ಇರ್ತೀವಿ ಸರ್. ನಾವು ಓರಿ ಇದ್ಮೇಲೆ ಯಾವ ಟೈಮಲ್ಲಿ ಬರ್ತವೆ ಅಂತ ಹೇಳಕ್ಕಾಗಲ್ಲ. ದೂರದಿಂದ ಬಂದವರು ಕಾಯ್ಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ರೆ ಅವ್ರು ಭಂಗ ಆಗ್ಬಿಡ್ತಾರೆ. ನಾವು ಯಾವಾಗಲಾರಾಗ್ಲಿ ಒಂದು ಆಳು ಇಲ್ಲೇ ಇದ್ದೇ ಇರ್ತೀವಿ. ಸರಿ, ಈ ಊರ ಹೆಸರು ಹೇಳ್ಬಿಡ್ರಿ ಹೆಂಗೆ ಒಂದ್ಸಲ, ನಂಬರು, ಫೋನ್ ನಂಬರು ಮತ್ತೆ ಈ ಊರ ಹೆಸರು. ಅಪ್ಪ, ಈ ಊರ ಹೆಸರು ದೇವ್ರದೊಡ್ಡಿ. ಈ ಅಂಜನಾಪುರದ ಪಕ್ಕ ದೇವ್ರದೊಡ್ಡಿ ಅಂತ ಅಂದ್ರೆ ದನ ಹೊಡ್ಕೊಂಬರೋರು. ರಾಮನಗರದ ಕಡೆಯಿಂದ ಬಂದ್ರೆ ಇಲ್ಲಿ ಕುಂಬಾಪುರದ ಗೇಟಿಗೆ ಬರಬೇಕು. ಕುಂಬಾಪುರದ ಗೇಟ್. ಆ ಕಡೆಯಿಂದ ಬಂದ್ರೆ ರೈಲ್ವೆ ಗೇಟು. ಮೈಸೂರು ಕಡೆಯಿಂದ ಬಂದ್ರೆ ರೈಲ್ವೆ ಗೇಟು. ಆ ಬಾರಲ್ಲಿ ರೈಲ್ವೆ ಗೇಟ್. ಚೆಂಗಲ್ ದೇವಸ್ಥಾನ ಬಿಟ್ಟು 1 ಕಿಲೋಮೀಟರ್ ಮುಂದೆ ಬಂದ್ರೆ ಆ ಬಾರಲ್ಲಿ ಒಳಗೆ ತಿರ್ಕೊಂಡ್ರೆ ನಮ್ಮೂರು 2 ಕಿಲೋಮೀಟರ್ ಒಂದೇ ರೋಡು. ಯಾವ ಟೈಮಲ್ಲಿ ಬಂದ್ರು ಬಿಡ್ತೀವಿ? ಯಾವ ಟೈಮಲ್ಲಿ ಬಂದ್ರು ಬಿಡ್ತೀವಿ. ಸರಿ ಗೌಡ್ರೆ, ಆಯ್ತು. ಫೋನ್ ನಂಬರು 900 844 2811. ಸರಿ ಗೌಡ್ರೆ, ಆಯ್ತು.